ಎಲ್ರಿಗೂ ನಮಸ್ಕಾರ. ನಾನು ನಂದಿನಿ ಮಂಜುನಾಥ್. ಫ್ರೆಂಡ್ಸ್, ಇವತ್ತು ತುಂಬಾ ಈಸಿಯಾಗಿ ಹಾಗೆ ಬೇಗ ಮಾಡೋ ಅಂಥ ಹುರುಳಿಕಾಳು ಹಾಗೆ ಮೆಂತ್ಯ ಪುಡಿಯನ್ನು ಬಳಸ್ಕೊಂಡು ಕಿಚಡಿ ಮಾಡ್ತಾಯಿದ್ದೀನಿ. ಇದು ತುಂಬಾ ಒಳ್ಳೆಯದು. ಹಾಗೆ ನಾವು ಇದನ್ನು ನಾಗರ ಪಂಚಮಿಯಲ್ಲಿ ಕಿಚಡಿನ ಮಾಡ್ತೀವಿ. ಹಾಗೆ ಮನೆಯಲ್ಲಿ ಬಾಣಂತಿಯರಿದ್ದರೆ ಇದು ಅವರಿಗೂ ಕೂಡ ಮಾಡಿಕೊಡ್ತೀವಿ. ತುಂಬಾ ಒಳ್ಳೆಯದು ಅಂತ. ಬಾಣಂತಿಯರಿಗಾದರೆ ನಾವು ಹುರುಳಿಕಾಳನ್ನ ಯೂಸ್ ಮಾಡಲ್ಲ, ಅವರ ಮೆಂತ್ಯ ಪುಡಿನ ಮಾತ್ರ ಯೂಸ್ ಮಾಡ್ತೀವಿ. ಈ ರೆಸಿಪಿ ತುಂಬಾ ಈಸಿ. ಹಾಗೆ ಇದಕ್ಕೆ ನಾವು ಕಾಯಿ ಹಾಲನ್ನ ಮಾಡ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ. ಈ ರೆಸಿಪಿನ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನನ್ನ ಹೊಸ ಚಾನಲ್ಗೆ ಸಪೋರ್ಟ್ ಮಾಡಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಗ್ಯಾಸ್ ಮೇಲೆ ಒಂದು ಪ್ಯಾನ್ ತೊಗೊಂಡು ಅದಕ್ಕೆ ಒಂದು ಬಟ್ಲಾಗೋಷ್ಟು ಹುರುಳಿಕಾಳನ್ನ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಚಿಟಾಪಟ ಅಂತ ಸಿಡಿಬೇಕು, ಅಲ್ಲಿವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹುರುಳಿಕಾಳು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಅಲ್ಲಿವರೆಗೂ ಇದೇ ರೀತಿ ಫ್ರೈ ಮಾಡ್ಕೋಬೇಕು. ನಾವು ಕಲರ್ ಚೇಂಜ್ ಆಗೋದಕ್ಕಿಂತ ಮುಂಚೆನೇ ತೆಗೆದುಬಿಟ್ರೆ ನಾವು ಪುಡಿ ಮಾಡೋದಕ್ಕೆ ಚೆನ್ನಾಗೋದಿಲ್ಲ. ನೋಡಿ, ಈ ರೀತಿ ಕಲರ್ ಚೇಂಜ್ ಆಗಿದೆ. ಇವಾಗ ಗ್ಯಾಸ್ ಆಫ್ ಮಾಡಿ ಇದನ್ನು ಒಂದು ತಟ್ಟೆಗೆ ಚೇಂಜ್ ಮಾಡ್ಕೊಳ್ಳೋಣ. ಇವಾಗ ನಾವು ಇದರಲ್ಲಿ ಏನಾದರೂ ಕಲ್ಲು ಏನಾದರೂ ಗಲೀಜುಗಳಿದ್ರೆ ನೀಟಾಗಿ ತಕ್ಕೊಂಡು ಇದನ್ನು ನುಚ್ಚು ಮಾಡ್ಕೋಬೇಕು. ಒಂದರಲ್ಲಿ 2 ಭಾಗ ಮಾಡಿಕೊಂಡು ನುಚ್ಚು ಮಾಡಿಕೊಂಡು ಚೆನ್ನಾಗಿ ವಾಶ್ ಮಾಡಿಕೊಂಡು ಸೈಡಿಗೆ ಇಡ್ಕೊಳ್ಳಿ. ಇವಾಗ ನಾನು ನುಚ್ಚು ಮಾಡ್ಕೊಂಡು ಸೈಡಿಗೆ ಇಡ್ತೀನಿ. ಈಗ ಗ್ಯಾಸ್ ಮೇಲೆ ಒಂದು ಕುಕ್ಕರ್ ತಗೊಳ್ಳಿ. ಕುಕ್ಕರ್ ತಗೊಂಡು ಒಂದು 3 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ 2 ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ನಾನಲ್ಲಿ ಬೆಳ್ಳುಳ್ಳಿ ಹಾಕೋದು ತೋರಿಸಿಲ್ಲ, ಸ್ಕಿಪ್ ಆಗಿದೆ. 2 ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡು ಇದನ್ನು ನುಚ್ಚು ಮಾಡ್ಕೊಂಡಿರೋ ಅಂಥ ಹುರುಳಿಕಾಳನ್ನ ಹಾಕ್ಕೊಳ್ಳಿ. ಹಾಕ್ಕೊಂಡು ಸ್ವಲ್ಪ ಹಸಿ ಸ್ಮೆಲ್ ಇರುತ್ತಲ್ಲ, ಅದು ಹೋಗಿ ಫ್ಲೇವರ್ ಬಿಡ್ಕೊಳ್ಳುತ್ತೆ ಬೆಳ್ಳುಳ್ಳಿ ಹಾಗೆ ಹುರುಳಿಕಾಳ್ದು. ಅಲ್ಲಿವರೆಗೂ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀವು ಅಕ್ಕಿನ ಯಾವ ಅಳತೆಲಿ ತಗೊತೀರೋ ಅದಕ್ಕಿಂತ ಸ್ವಲ್ಪ ನೀರನ್ನ ಜಾಸ್ತಿ ಹಾಕ್ಕೋಬೇಕಾಗತ್ತೆ. ಇವಾಗ ನಾನು 1/4 ಕಪ್ಪಷ್ಟು ಅಕ್ಕಿ ತಗೊಂಡ್ರೆ ಇದಕ್ಕೆ 3 ಗ್ಲಾಸಷ್ಟು ನೀರು ಹಾಕ್ಕೊತಿದ್ದೀನಿ. ಇದು ನಾವು ಜಾಸ್ತಿ ಉಡಿಯಾಗಿ ಬೇಯಿಸೋದು ಬೇಡ. ಉಡಿಯಾಗಿದ್ದರೆ ಈ ಕಿಚಡಿ ಚೆನ್ನಾಗಿರೋದಿಲ್ಲ. ಹಾಗಾಗಿ ನಾನು ಜಾಸ್ತಿ ನೀರು ಹಾಕ್ಕೊತೀನಿ. ಇದಕ್ಕೆ ನಾವು ಇದ್ರ ಮೇಲೆ ನಾವು ತುಪ್ಪದ ಪುಡಿ ಅಂದರೆ ಅರಿಶಿಣ ಕೊನೆ ಹಾಗೆ ಮೆಂತ್ಯನ ಹುರಿದ್ಬಿಟ್ಟು ಪುಡಿ ಮಾಡಿರ್ತೀವಲ್ಲ, ಆ ಪುಡಿನ 1.5 ಸ್ಪೂನ್ ಆಗೋವಷ್ಟು ಹಾಕ್ಕೊತಿದ್ದೀನಿ. ಹಾಕ್ಕೊಂಡಿದ್ದಕ್ಕೆ 1.5 ಸ್ಪೂನ್ ಆಗುವಷ್ಟು ಹರಳುಪ್ಪು ಹಾಗೆ ಹಸಿ ತೆಂಗಿನ ತುರಿ ಹಾಕ್ಕೋಬೇಕು, ಚೆನ್ನಾಗಿರುತ್ತೆ. ನಾವು ಅಕ್ಕಿ ಹಾಕ್ಕೊಂಡಾದ್ಮೇಲೆ ಹಾಕ್ಕೊಳ್ಳೋಣ. ಈಗ ನಾನು ಇದಕ್ಕೆ ಸೊಸೈಟಿ ಅಕ್ಕಿ ತೊಗೊಂಡಿದ್ದೀನಿ, 1/4 ಕಪ್ ಆಗೋವಷ್ಟು. ಇದನ್ನು ಚೆನ್ನಾಗಿ ಒಂದು 2-3 ಸಲ ವಾಶ್ ಮಾಡ್ಕೊಂಡಾದಮೇಲೆ ಸ್ವಲ್ಪ ಒಂದು 5 ನಿಮಿಷ ನೆನೆಸ್ಬಿಡಿ. ಇವಾಗ ನೀರು ಚೆನ್ನಾಗಿ ಕುದಿದೆ. ನೆನೆಸಿಟ್ಟಿರೋ ಅಂತಹ ಅಕ್ಕಿ ಹಾಕ್ಕೊಂಡು ಇದಕ್ಕೆ ಒಂದು 2-3 ಸ್ಪೂನ್ ಆಗೋವಷ್ಟು ಹಸಿ ತೆಂಗಿನ ತುರಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಇದು ನೀರು ಕುದ್ದಾದಮೇಲೆ ನಾವು ಅಕ್ಕಿ ಆಗಿ ಈ ರೀತಿ ತಿರುಗಿಸ್ಕೊಂಡ್ರೆ ಹುರುಳಿಕಾಳು ಆಗಲಿ ಬೆಳ್ಳುಳ್ಳಿ ಆಗಲಿ ಯಾವುದೇ ರೀತಿ ಮೇಲೆ ಬಂದು ಕೂತ್ಕೊಂಡ್ಬಿಡಲ್ಲ. ಹಾಗಾಗಿ ನಾವು ಚೆನ್ನಾಗಿ ಈ ರೀತಿ ತಿರುಗಿಸ್ಕೊಂಡು ಆದಮೇಲೆ ಕುಕ್ಕರ್ ವಿಷಲ್ ಹಾಕ್ಕೋಬೇಕು. ಇವಾಗ ಈ ರೀತಿ ಮಿಕ್ಸ್ ಮಾಡಾದಮೇಲೆ ನಾವಿಲ್ಲಿ ಈ 2 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು ಅನಿಸುತ್ತೆ. ಇಲ್ಲ ಜಾಸ್ತಿ ಬೆಂದ್ಬಿಡುತ್ತೆ ಅನ್ನೋರು 1 ವಿಷಲ್ ಕೂಗಿಸ್ಕೊಂಬಿಡಿ. ಇವಾಗ ಸೈಡಲ್ಲಿ ನಾವು ಅಷ್ಟೊತ್ತಿಗೆ ಕಾಯಿ ಹಾಲನ್ನ ಮಾಡ್ಕೊಂಬಿಡೋಣ. ಒಂದು ಮಿಕ್ಸಿ ಜಾರ್ ತೊಗೊಂಡು ಒಂದು ಬಟ್ಲಾಗೋವಷ್ಟು ಕಾಯಿ, 1 ಏಲಕ್ಕಿ ಹಾಗೆ ಒಂದು ಚಿಕ್ಕ ಒಣಶುಂಠಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ಈಗ ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿಲಿ ನೋಡಿಕೊಂಡು ಸ್ವೀಟ್ ಹಾಕ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಒಂದು ಅರ್ಧ ಬಟ್ಲಷ್ಟು ಅಲ್ಲ 1/4 ಭಾಗದಷ್ಟು ಬೆಲ್ಲ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಸಾಫ್ಟಾಗಿ ರುಬ್ಕೊತೀನಿ. ನಾವು ಚಟ್ನಿನ ಯಾವ ರೀತಿ ಸಾಫ್ಟಾಗಿ ರುಬ್ಕೊತೀವೋ ಆ ರೀತಿ ಸಾಫ್ಟಾಗಿ ರುಬ್ಕೊಳ್ಳಿ. ನೋಡಿ, ಈ ರೀತಿ ರುಬ್ಕೊಂಡಿದ್ದೀನಿ. ತೀರಾ ಗಟ್ಟಿನೂ ಇರಬಾರ್ದು, ಇಷ್ಟು ತೆರಳಗಿದ್ರೆ ಸಾಕು. ಇವಾಗ ನಾವು 2 ವಿಷಲ್ ಆಗಿದೆ, ಕುಕ್ಕರ್ ವಿಷಲ್ ತೆಗಿಯೋಣ. ಇವಾಗ ನೋಡ್ತಿರ್ಬೋದು ಎಷ್ಟು ಸಖತ್ತಾಗಿ ಕಾಣ್ತಿದೆ ಅಂತ. ಹಾಗೆ ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿದೆ. ಇವಾಗ ನೋಡಿ ತಿರುಗಿಸ್ತಿರ್ತೀನಿ ಎಷ್ಟು ಚೆನ್ನಾಗಿ ಅನ್ನ ಹರಳಿದೆ, ಉಡಿಯಾಗಿ ಬಂದಿದೆ ಅಂತ. ನಾವು ಸೊಸೈಟಿ ಅಕ್ಕಿ ಬಳಸೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಸೋನಾ ಬಳಸೋದ್ರಿಂದ ಉಡಿಯಾಗಿರುತ್ತೆ, ತಿನ್ನೋದು ಕೂಡ ಅಷ್ಟು ಚೆನ್ನಾಗಿರಲ್ಲ. ನೀವು ಸೋನಾ ಬಳಸೋದಾದ್ರೆ ಸೊಸೈಟಿ ಅಕ್ಕಿ ಬಳಸಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ಹಾಗೆ ನಾವು ತಿಂಗಳಿಗೆ ಒಂದು ಸಲ ಇದು ಮಾಡ್ಕೊಂಡು ತಿಂದ್ರೂ ತಪ್ಪೇನಿಲ್ಲ. ಇವಾಗ ನಾವು ಸೈಡ್ ಡಿಶ್ಗೆ ಹೆಸರುಬೇಳೆ ಕೋಸಂಬರಿ ಮಾಡ್ಕೊತಿದ್ದೀನಿ. ಇದಕ್ಕೆ ನೆನೆಸಿಟ್ಟಿರೋ ಹೆಸರುಬೇಳೆ, ಈರುಳ್ಳಿ, ತೆಂಗಿನಕಾಯಿ ಹಾಗೆ ತುರಿದಿರೋ ಕ್ಯಾರೆಟು, ದಾಳಿಂಬೆ ಹಣ್ಣು, ಉಪ್ಪು, ಕರಿಬೇವು, ಸಾಂಬಾರು ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊತಿದ್ದೀನಿ. ತುಂಬಾ ರುಚಿಯಾದಂತಹ ಹುರುಳಿಕಾಳು ಮೆಂತ್ಯ ಕಿಚಡಿ ರೆಡಿ ಆಯಿತು. ಹಾಗೆ ಕಾಯಿ ಹಾಲು ಕೂಡ ಹಾಕ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.